ಎಜಿ ನ್ಯೂಸ್ಗೆ ಸ್ವಾಗತ. ಪುದುಚೇರಿ ದಾದರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಅನಾಮಿಕ ವ್ಯಕ್ತಿಯಿಂದ 5 ಜನರಿಗೆ ಚಾಕು ಇರಿತ ಮಾಡಿದ್ದಾರೆ. ಇದರಲ್ಲಿ ಓರ್ವ ಮೃತಪಟ್ಟಿದ್ದು, ಮೃತನ ಕುಟುಂಬಕ್ಕೆ ರೈಲ್ವೆ ಇಲಾಖೆಯಿಂದ ಪರಿಹಾರ ನೀಡಲಾಗುತ್ತೆ ಅಂತ ರೈಲ್ವೆ ಡಿಐಜಿ ಶರಣಪ್ಪ ಹೇಳಿದ್ದಾರೆ. ಶುಕ್ರವಾರ ಬೆಳಗಾವಿ ಜಿಲ್ಲಾಸ್ಪತ್ರೆಯ ಬಳಿ ಮಾತನಾಡಿದ ಅವರು, ರೈಲ್ವೆಯಲ್ಲಿ ಹಲ್ಲೆ ನಡೆದ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಐಪಿಸಿ ಸೆಕ್ಷನ್ 302, 307, 332, 353 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಘಟನೆ ನಡೆದದ್ದು ಪುದುಚೇರಿ ದಾದರ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ನಡೆದಿದೆ ಎಂದರು. ಅನಾಮಿಕ ಪ್ರಯಾಣಿಕ ಟಿಕೆಟ್ ವಿಚಾರಕ್ಕೆ ಟಿಸಿ ಮೇಲೆ ಹಲ್ಲೆ ಮಾಡಲು ಮುಂದಾಗ್ತಾನೆ. ಅವರ ಸಹಾಯಕ್ಕೆ ಬಂದ ಕೋಚ್ ಹೆಲ್ಪಿಂಗ್ ಸ್ಟಾಪ್ ಮೇಲೆ ಹಲ್ಲೆಯಾಗಿದೆ. ಅದರಲ್ಲಿ ಓರ್ವ ಮೃತಪಟ್ಟಿದ್ದಾರೆ. ಈಗಾಗಲೇ ರೈಲ್ವೆ ಇಲಾಖೆಯಿಂದ ಮಾತನಾಡಲಾಗಿದೆ. ಮೃತ ದೇವರ್ಶ್ರೀ ವರ್ಮಾ ಕುಟುಂಬಕ್ಕೆ ರೈಲ್ವೆ ಇಲಾಖೆಯಿಂದ ಪರಿಹಾರ ನೀಡಲಾಗ್ತಾ ಇದೆ ಎಂದರು. ಹಲ್ಲೆ ಮಾಡಿದ ಆರೋಪಿ ಪತ್ತೆಗೆ ಆರ್ಪಿಎಫ್, ಜಿಆರ್ಪಿ ಮತ್ತು ಸ್ಥಳೀಯ ಪೊಲೀಸರ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ. 4 ವಿಶೇಷ ತಂಡವನ್ನ ಈಗಾಗಲೇ ರಚನೆ ಮಾಡಲಾಗಿದೆ. ಅವರು ಕೂಡ ತನಿಖೆ ಕೈಗೊಂಡಿದ್ದಾರೆ ಎಂದರು. ಜಿಆರ್ಪಿ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಕಡಿಮೆ ಇದೆ, ಅದನ್ನ ಹೆಚ್ಚಿಸಲು ಕ್ರಮ ಕೈಗೊಳ್ಳುತ್ತೀವಿ. ಆರೋಪಿಯು ಚಲಿಸುವ ಟ್ರೈನ್ನಲ್ಲಿ ಇಳಿದಿರುವಂತಹ ಮಾಹಿತಿ ಇದೆ. ಆರ್ಪಿಎಫ್ ಪೊಲೀಸರು ಘಟನೆ ಆದಾಗ ಇರಲಿಲ್ಲ. ನಮ್ಮ ರಾಜ್ಯದಲ್ಲಿ ದಿನಕ್ಕೆ 1400 ಟ್ರೈನ್ ಓಡಾಡ್ತವೆ, ಆದ್ರೆ ನಮ್ಮ ಸಿಬ್ಬಂದಿ ಇರುವುದು ಕೇವಲ 830 ಮಾತ್ರ. ಒಂದು ಟ್ರೈನ್ಗೆ ಒಬ್ಬ ಸಿಬ್ಬಂದಿಯನ್ನು ಕೂಡ ಹಾಕಲು ನಮಗೆ ಆಗದ ಪರಿಸ್ಥಿತಿ ಇದೆ. ಕ್ರೈಮ್ ಹಾಗೂ ಸೂಕ್ಷ್ಮ ಪ್ರದೇಶಗಳ ಆಧಾರದ ಮೇಲೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡ್ತಾ ಇದ್ದೇವೆ ಎಂದರು. ಘಟನೆ ಯಾವಾಗಾಯ್ತು, ಎಲ್ಲಾಯ್ತು, ಏನು ಡೀಟೇಲ್ ಆಗಿ ಬೆಳಗಾವಿ ರೈಲ್ವೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಪ್ರಕರಣ 302, 307, 332, 353, 504 ಸೆಕ್ಷನ್ಗಳಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಟಿಟಿ ಏನು ಪುದುಚೇರಿ ಮತ್ತು ದಾದರ್ ಎಕ್ಸ್ಪ್ರೆಸ್ ಟ್ರೈನ್ 11006 ಆ ಟ್ರೈನಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಎಸ್ಟೇಟ್ ಕೋಚಲ್ಲಿ ಒಬ್ಬ ಅನ್ಆಥರೈಸ್ಡ್ ಪ್ಯಾಸೆಂಜರ್ ಅವನಿಗೆ ಟಿಕೆಟ್ ಕೇಳೋ ವಿಚಾರದಲ್ಲಿ ವಾಗ್ವಾದ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಡನ್ ಆಗಿ ಅವನು ಟಿಟಿ ಮೇಲೆ ಹಲ್ಲೆ ಮಾಡಲಿಕ್ಕೆ ಬರ್ತಾನೆ. ಅವರ ಸಹಾಯಕ್ಕೆ ಬಂದ ಏನು ಕೋಚ್ ಹೆಲ್ಪಿಂಗ್ ಸ್ಟಾಫ್ ಇದ್ದಾರೆ, ಅವರ ಮೇಲೆ ಕೂಡ ಹಲ್ಲೆ ಮಾಡ್ತಾರೆ. ಅದರಲ್ಲಿ ಒಬ್ಬ ಸಿಬ್ಬಂದಿ ಇಂಜುರಿಗೆ ಸಕ್ಕಂಬಾಗಿದ್ದಾರೆ ಮತ್ತು ಇನ್ನೂ 3 ಜನ ಗಾಯಗೊಂಡವರು ಆಸ್ಪತ್ರೆಗೆ ಮತ್ತು ರೈಲ್ವೆ ಬೋರ್ಡ್ ಅವ್ರ ಜೊತೆ ಮಾತಾಡಿದ್ದಾರೆ. ರೈಲ್ವೆ ಇಲಾಖೆಯವ್ರ ಜೊತೆ ಏನು ಮೃತರಾಗಿದ್ದಾರೆ ಅವರಿಗೆ ಎಕ್ಸ್ಗ್ರೇಷಿಯಾ ಅಮೌಂಟ್ ಕೂಡ ರೈಲ್ವೆ ಇಲಾಖೆಯವರು ನೀಡ್ತಾ ಇದ್ದಾರೆ. ಮೃತಪಟ್ಟವ್ರ ಹೆಸರು ದೇವರ್ಷಿ ವರ್ಮಾ ಅಂತ, ಸುಮಾರು 21-22 ವರ್ಷ, ಮೂಲತಃ UP ಅವರು ಕಾಂಟ್ರಾಕ್ಟ್ ಈ ಹೌಸ್ ಕೀಪಿಂಗ್ ಸ್ಟಾಫ್. ಸೊ ಇವರು ಟಿಟಿ ಅವರ ರಕ್ಷಣೆಗೆ ಬಂದಾಗ ಅವರಿಗೆ ಹಲ್ಲೆ ಆಗಿದೆ. ಹಲ್ಲೆ ಮಾಡಿದ್ರೆ ಅವನ ಪತ್ತೆ ಈಗಾಗಲೇ ನಾವು ಆರ್ಪಿಎಫ್, ಜಿಆರ್ಪಿ ಮತ್ತು ಸ್ಥಳೀಯ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. 4 ವಿಶೇಷ ತಂಡಗಳು ಆರೋಪಿ ಪತ್ತೆಗೆ ಕಾರ್ಯ ಮಾಡ್ತಾರೆ. ವಿಶೇಷವಾಗಿ ಇದೇನು ಎಕ್ಸ್ಪ್ರೆಸ್ ಟ್ರೈನಲ್ಲಿ ಈ ಗೋವಾದಿಂದ ಲೋಣ ಬರೋ ಬೆಳಗಾವಿ ರೀಚ್ ಆಗೋ ಮಾಡೋದು ಯಾವುದೇ ಸಿಬ್ಬಂದಿಗಳು ಇರಂಗಿಲ್ಲ ಭದ್ರತೆಗೆ. ಹಿಂದೆ ಕೂಡ ಅಲ್ಲೇ ಮತ್ತು ಬರುವಂಥ ಮಾತ್ರೆಗಳನ್ನು ಸೇರಿಸಿ 16 ಜನ ಅಸ್ವಸ್ಥರಾಗಿದ್ರು, ಸೀರಿಯಸ್ ಆಗಿದ್ರು. ಅವ್ರು 4 ದಿನದ ನಂತರ ಅವ್ರ ಪ್ರಜ್ಞೆ ಬಂತು. ಯಾಕೆ ಈ ರೀತಿ ಘಟನೆಗಳಾಗ್ತದೆ? ನೀವು ಹೇಳೋದು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಮತ್ತು ಇನ್ನೊಂದೇನಂತಂದರೆ ಏನು ನಮ್ಮ GRP ಪೊಲೀಸ್ ಸ್ಟ್ರೆಂತ್ ಇದೆ, ಅದರಲ್ಲಿ ಸುಮಾರು 4 ದಶಕಗಳಿಂದ ಸೇಮ್ ಸ್ಟ್ರೆಂತ್ ಇದೆ. ಅದನ್ನು ಹೆಚ್ಚಿಸಲಿಕ್ಕೆ ನಾವು ಈಗಾಗಲೇ ಸುಮಾರು ಪತ್ರ ವ್ಯವಹಾರಗಳನ್ನು ನಾವು ಮಾಡಿದ್ದೀವಿ ರೈಲ್ವೆ ಇಲಾಖೆಯ ಜೊತೆ. ಆ ಒಂದು ಕಾರ್ಯ ಮತ್ತು RPF ಮತ್ತು GRP ಅವ್ರ ಜೊತೆ ಕಂಬೈಂಡ್ ಆಗಿ ಏನು ಸಾರ್ವಜನಿಕರ ಸುರಕ್ಷತೆ ಇದೆ ಅದನ್ನು ಬಲಗೊಳಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಆರೋಪಿ ತಪ್ಪಿಸ್ಕೊಂಡಿದ್ದು ಹೇಗೆ ಸರ್? ಅಂದ್ರೆ ಚಲಿಸ್ತಾ ಇರೋ ಟ್ರೈನಲ್ಲೇ ಕೊಲೆ ಆಗುತ್ತೆ, ಆಮೇಲೆ ಅವ್ನು ತಪ್ಪಿಸ್ಕೊಂಡು ಹೋಗ್ತಾನೆ. ಟ್ರೈನ್ ಮಾಡ್ತಾ ಇದ್ರು, ಟ್ರೈನಲ್ಲಿ ಇದ್ದೇ ಇರ್ತಾರಲ್ಲ ಈ ಏನು ಈಗ ನಾವು ಹೇಳ್ಬೋದು ಹಿಡಿಬೋದಾಗಿತ್ತು ಅಂತ. ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ ಆರೋಪಿ ಅಲ್ಲಿಂದ ತಲೆ ಮುಚ್ಕೊಂಡು ಹೋಗಿದ್ದಾನೆ. ಕೆಲವು ಏನು ವಿಟ್ನೆಸಸ್ ಇದ್ದಾರೆ ಅಥವಾ ಪ್ಯಾಸೆಂಜರ್ಸ್ ಇದ್ದಾರೆ, ಅವನು ಚಲಿಸುವ ಟ್ರೈನಿಂದ ಇಳಿದಿರೋದು ಕೆಲವು ಮಾಹಿತಿಯನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಪತ್ತೆಗೆ ಕಾರ್ಯಕ್ರಮವನ್ನು ಮಾಡ್ತೇವೆ. ಆರೋಪಿ ಬಗ್ಗೆ ಕೆಲವು ಮಾಹಿತಿ ದೊರೆತಿದೆ ಮತ್ತು ಆ ಮಾಹಿತಿಗಳ ಆಧಾರದ ಮೇಲೆ ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸ್ತಾರೆ. ಮತ್ತು ಮಾರಕಾಸ್ತ್ರಗಳನ್ನ ತಗೊಂಡು ಹೆಂಗ್ ಬರ್ತಾರೆ ಅಂತ ಸರ್ ಅವರು?
ಸೊ ಟ್ರೈನ್ದಲ್ಲಿ ಪೊಲೀಸ್ ಪರ್ಸನ್ ಹ್ಯಾವ್ ಟು ಬಿ ದೇರ್. ಇದರ ಈಗ ರೀಸೆಂಟ್ ಯಾವುದೂ ಟ್ರೈನ್ಸ್ ಅಲ್ಲಿ ಇರ್ತಾ ಇಲ್ಲ, ಈವನ್ ಬೆಳಗಾಂ ಬೆಂಗಳೂರು ಟ್ರೈನ್ದಲ್ಲಿ ಇರಲ್ಲ, ಈ ಟ್ರೈನ್ದಲ್ಲಿನೂ ಇದ್ದಿಲ್ಲ. ಅಂದ್ರೆ ಸೆಕ್ಯೂರಿಟಿ ಲ್ಯಾಕ್ಸ್ ಆಗಿದೆ ಗ್ರಾಂಟೆಡ್ ಅಂತೀವಿ. ಏನಾಗುತ್ತೆ, ಈಗ ನಾವು ಉದಾಹರಣೆ ಕರ್ನಾಟಕದಲ್ಲಿ ತೊಗೊಂಡ್ರೆ ಅರೌಂಡ್ 1400 ಟ್ರೈನ್ಸ್ ರನ್ ಆಗುತ್ತೆ ಎವ್ರಿ ಡೇ. ನಮ್ಮ ಸಿಬ್ಬಂದಿಯ ಸಂಖ್ಯೆ ಇರೋದು ಅರೌಂಡ್ 830. ಸೊ ಈವನ್ 1 ಪರ್ಸನ್ ನಾವು ಪ್ರತಿ ಟ್ರೈನಿಗೆ ಹಾಕಲಿಕ್ಕಾಗಲ್ಲ, ಆ ಒಂದು ಇದು ಇರುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ನಮ್ಮ ಏನು ಟ್ರೈನ್ಸ್ಗಳಿದೆ ಇನ್ಸಿಡೆಂಟ್ಸ್ಗಳ ಮೇಲೆ ಒಂದು ಅನಾಲಿಸಿಸ್ ಮಾಡಿದ್ದೀವಿ. ಮೂವ್ಮೆಂಟು, ಪ್ಯಾಸೆಂಜರ್ ಮೂವ್ಮೆಂಟ್ಸು, ಕ್ರೈಮು, ಆ ಒಂದು ಹಾಟ್ಸ್ಪಾಟ್ ಅನಾಲಿಸಿಸ್, ಅದ್ರ ಮೇಲೆ ಕೂಡ ನಾವು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.